ICT ಕಾನ್ಸೆಪ್ಟ್ನ ಎಂಟ್ರಿ ಮಾಡಲ್ ಬಗ್ಗೆ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ICT ಕಾನ್ಸೆಪ್ಟ್ನಲ್ಲಿ ಮಾರ್ಕೆಟ್ ಒನ್ ಡೈರೆಕ್ಷನಿಂದ ಇನ್ನೊಂದು ಡೈರೆಕ್ಷನ್ಗೆ ಶಿಫ್ಟ್ ಆಗೋದನ್ನ ನಾವು ಅಬ್ಸರ್ವ್ ಮಾಡಿ ಟ್ರೇಡ್ ಎಂಟ್ರಿ ಮಾಡ್ತೀವಿ. ಈ ಕಾನ್ಸೆಪ್ಟ್ನ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಥವಾ MSS ಅಂತ ಹೇಳ್ತೀವಿ. ಯಾವಾಗ ಪ್ರೈಸ್ ಲೋವರ್ ಹೈ ಆ್ಯಂಡ್ ಲೋವರ್ ಲೋ ಫಾರ್ಮ್ ಮಾಡಿಕೊಂಡು ಒಂದು ಕೀ ಲೆವೆಲ್ಗೆ ಟ್ಯಾಪ್ ಆಗುತ್ತೆ, ಆಗ ಅಲ್ಲಿಂದ ಪ್ರೈಸ್ ಏನಾದರೂ ರಿವರ್ಸ್ ಆಗಿ ಬೇರಿಶ್ ಅಪೋಸಿಂಗ್ ಕ್ಯಾಂಡಲ್ಸ್ ಮೇಲೆ ಕ್ಲೋಸ್ ಆದರೆ ಆಗ ನಮಗೆ MSS ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಫಾರ್ಮ್ ಆಗಿರುತ್ತೆ. ಯಾವಾಗ ಪ್ರೈಸ್ ಆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟ್ಯಾಪ್ ಆಗುತ್ತೆ ಆಗ ನಾವು ಲಾಂಗ್ ಪೊಸಿಷನ್ನ ಟ್ರೇಡ್ ಮಾಡ್ಬೋದು. ಅದೇ ಥರ ನಾವು ಬೇರಿಶಲ್ಲಿ ನೋಡೋಕೆ ಹೋದರೆ ಪ್ರೈಸ್ ಯಾವಾಗ ಹೈಯರ್ ಹೈ ಆ್ಯಂಡ್ ಹೈಯರ್ ಲೋ ಫಾರ್ಮ್ ಮಾಡಿಕೊಂಡು ಒಂದು ಬೇರಿಶ್ ಕೀ ಲೆವೆಲ್ಗೆ ಟ್ಯಾಪ್ ಆಗಿ ಬುಲ್ಲಿಶ್ ಅಪೋಸಿಂಗ್ ಕ್ಯಾಂಡಲ್ಸ್ ಕೆಳಗೆ ಕ್ಲೋಸ್ ಆದಾಗ ಅದನ್ನು ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಫಾರ್ಮ್ ಆಗಿರುತ್ತೆ. ನಾವು ಆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ರಿಟ್ರೇಸ್ ಆಗೋವರೆಗೂ ವೆಯ್ಟ್ ಮಾಡಿ ರಿಟ್ರೇಸ್ ಆದಮೇಲೆ ನಾವು ಶಾರ್ಟ್ಗೆ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಲಿ ನಾವು ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.